ಸೊ ಹಾಯ್ ಎಲ್ರಿಗೂ, ನಾನಿವಾಗ 6th ಮಂತ್ ಪ್ರೆಗ್ನೆನ್ಸಿಲಿದ್ದೀನಿ. ಬಟ್ ನನ್ನ ನೋಡಿರೋ ಎಲ್ಲರೂ ನೀನು 6ನೇ ತಿಂಗಳು ಪ್ರೆಗ್ನೆಂಟ್ ಥರ ಕಾಣಿಸೋದೇ ಇಲ್ಲ, ಹೊಟ್ಟೆನೂ ಕಾಣಿಸ್ತಾ ಇಲ್ಲ, ಮತ್ತು ನೀನು ಕೂಡ ಏನು ದಪ್ಪ ಏನಾಗಿಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ನನಗೆ ತುಂಬ ವಾಮಿಟಿಂಗ್ ಇತ್ತು. ಹಾಗಾಗಿ ನಾನೇನು ಅಷ್ಟು ಊಟ ಏನು ನನಗೆ ಸೇರ್ತಾ ಇರಲಿಲ್ಲ. ಅದರಲ್ಲೂ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು ಅಂದರೆ ನನಗೆ ನಿಜವಾಗೂ ಊಟನೇ ಸೇರ್ತಾ ಇರಲಿಲ್ಲ. ಸೊ ಹೀಗಾಗಿ ಸ್ವಲ್ಪ ಊಟ ತಿಂಡಿ ಎಲ್ಲ ಕಮ್ಮಿಯಾಗಿ ನಾನು ಸ್ವಲ್ಪ ವೆಯ್ಟ್ ಗೇನ್ ಏನು ಆಗಿರಲಿಲ್ಲ, ಜಸ್ಟ್ ನಾರ್ಮಲ್ ಆಗೇ ಇದ್ದೆ. ಈಗ 6 ಮಂತ್ಸ್ ಆಗಿರೋದ್ರಿಂದ ಈಗ ವಾಮಿಟಿಂಗ್ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಈಗಲೂ ನಾನೇನಾದರೂ ಹೆಲ್ತಿ ಫುಡ್ ತಿಂದಿಲ್ಲ ಅಂದರೆ ಮಗುವಿನ ಬೆಳವಣಿಗೆಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಈಗ ಹೆಲ್ತಿ ಫುಡ್ ತಿನ್ನಬೇಕು ಅಂತ ಹೇಳಿ ನಾನೇ ಕುಕ್ ಮಾಡಿಕೊಂಡು ಒಂದು ಸ್ವಲ್ಪ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ನಾನು ಏನು ಅನಿಸುತ್ತೆ ಆ ಟೈಮಿಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನನಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಕುಕ್ ಮಾಡಿ ತಿಂತಾಯಿದ್ದೀನಿ. ನಮ್ಮನಿಗೆ ಏನೇನು ಬೇಕು ಸಾಕಾ? ಓಕೆ ಬೇಬಿ. ಇನ್ನು ನಾವು ಹಬ್ಬದ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಲ್ಲೋಗಿ ಗಣೇಶ ತೊಗೊಂಬರೋಷ್ಟೊಳಗೆ ಮ್ಯಾಕ್ಸಿಮಮ್ ಚೆನ್ನಾಗಿರೋ ಗಣೇಶ ಎಲ್ಲ ಸೇಲ್ ಆಗಿಬಿಟ್ಟಿರ್ತಾಯಿತ್ತು. ಸೊ ಈ ಸಲ ಮತ್ತೆ ಅದೇ ಥರ ಮಾಡೋದು ಬೇಡ, ನಮಗೆ ಕಲೆಕ್ಷನ್ಸ್ ಕಮ್ಮಿ ಕಾಣಿಸುತ್ತೆ. ಸೊ ಒಂದು 2 ದಿವಸ ಮುಂಚೆನೇ ಹೋಗ್ಬಿಟ್ಟು ನಮ್ಗೆ ಯಾವ ಥರ ಬೇಕೋ ಡಿಸೈನು ನೋಡಿಬಿಟ್ಟು ಬುಕ್ ಮಾಡ್ಕೊಂಬರೋಣ ಅಂತೇಳಿ ಭಾನುವಾರ